ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಬಾಳೆಹಣ್ಣಲ್ಲಿ ಅಂದರೆ ಸಾಂಬಾರು ಬಾಳೆಕಾಯಲ್ಲಿ ಒಂದು ಸ್ಪೆಷಲ್ ರೆಸಿಪಿ. ನೀವು ಇದಕ್ಕೆ ರುಬ್ಬೋದು ಅಥವಾ ಯಾವುದೇ ಮಸಾಲ ಪುಡಿ ಬಳಸೋಂಥ ಯಾವ ಅವಶ್ಯಕತೆ ಇರೋದಿಲ್ಲ. ಇನ್ಸ್ಟೆಂಟಾಗಿ ಈಸಿಯಾಗಿ ಹವ್ಯಕ ಶೈಲಿಯ ರೆಸಿಪಿ ಕೂಡ ಹೌದು. ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬರಿಗೂ. ತಿಂತಾ ಇದ್ದರೆ ಜಸ್ಟ್ ಇದನ್ನೇ ತಿಂತಾ ಇರೋಣ ಅನಿಸುತ್ತೆ. ಇದು ಅನ್ನಕ್ಕಾಗಿರ್ಬೋದು ಅಥವಾ ದೋಸೆ, ಚಪಾತಿ, ಪರೋಟ, ಇಡ್ಲಿ ಯಾವುದೇ ರೀತಿಯ ರೆಸಿಪಿಗಳಿಗೆ ಸೈಡ್ ರೆಸಿಪಿಯಾಗಿ ನೀವು ಯೂಸ್ ಮಾಡ್ಬೋದು ಅಥವಾ ಇದನ್ನೇ ನೀವು ರೆಸಿಪಿ ಥರ ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ. ಜಸ್ಟ್ ಒಂದೇ ಒಂದು ಬಾಳೆಕಾಯಿಯಲ್ಲಿ ಈ ರೆಸಿಪಿನ ಇವತ್ತು ಟ್ರೈ ಮಾಡೋಣ. ಜೊತೆಗೆ ಒಂದೇ ಒಂದು ಬಾಳೆಕಾಯಿಯಲ್ಲಿ ನೀವು 4ರಿಂದ 5 ಜನಕ್ಕೆ ನೀವು ಮಾಡ್ಕೋಬೋದು. ಹಾಗಾದರೆ ತಡ ಮಾಡ್ದೇನೆ ಇವತ್ತಿನ ಒಂದೇ ಒಂದು ಬಾಳೆಕಾಯಲ್ಲಿ ಮಾಡುವಂಥ ಸಖತ್ ಇಂಟ್ರೆಸ್ಟಿಂಗ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯಾರೆಲ್ಲ ಇದೇ ಮೊದಲು ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನು ಈ ರೆಸಿಪಿ ಮಾಡೋದಕ್ಕೆ ಜಸ್ಟ್ ಒಂದೇ ಒಂದು ಸಾಂಬಾರು ಬಾಳೆಕಾಯಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪಚ್ಚ ಪುಟ್ಟ ಬಾಳೆ ಅಂತಾರಲ್ಲ ಅದನ್ನು ತೊಗೋಬೋದು. ಆದರೆ ಬಾಳೆಕಾಯಿನ ತೊಗೋಬೇಕು, ಅಂದರೆ ಬಾಳೆಕಾಯನ್ನು ತೊಗೋಬೇಕು, ಹಣ್ಣನ್ನು ತೊಗೋಬಾರ್ದು. ಈ ರೆಸಿಪಿಗೆ ಬಾಳೆಕಾಯಿನ ತೊಗೋಬೇಕಾಗತ್ತೆ. ನೀವು ಒಂದು ಅಥವಾ ನಿಮ್ಮಲ್ಲಿ ತುಂಬ ಜನ ಇದ್ದರೆ 2-3 ಕೂಡ ಯೂಸ್ ಮಾಡ್ಬೋದು. ನೋಡಿ, ಈಗ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಆ ಥರ ಕಟ್ ಮಾಡ್ಕೋಬೇಕು. ಮೇಲೆ ಮತ್ತು ತುದಿಗೆ 2 ಸೈಡು ಸ್ವಲ್ಪ ಕಟ್ ಮಾಡಬೇಡಿ. ಈ ಥರ 2 ಸೈಡು ಸ್ವಲ್ಪ ಕಟ್ ಮಾಡ್ಕೊಬಿಡ್ಬೇಕು. ಈಗ ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ 2 ಸೈಡು ಕಟ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದು ತೊಗೊಂಡ್ರೆ ನಿಮಗೆ ಇಡೀ ಮನೆಯವ್ರಿಗೆ ಆಗೋಷ್ಟು ಆಗುತ್ತೆ. ಸಣ್ಣದಾದರೆ 2-3 ಯೂಸ್ ಮಾಡ್ಕೊಳ್ಳಿ. ಈಗ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಇದರ ಸಿಪ್ಪೆಯನ್ನು ಬಿಡಿಸ್ಕೊಂಬಿಡಿ. ನೋಡಿ, ಈ ಥರ ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ನೀವು ಸಿಪ್ಪೆಯನ್ನು ಬಿಡಿಸ್ಕೊಂಬಿಡ್ಬೇಕು. ನಾನು ನೋಡಿ ಬಿಡಿಸ್ಕೊಂಡಿದ್ದೀನಿ. ಈ ಥರ ನೀವು ಸಿಪ್ಪೆಯನ್ನು ಕ್ಲೀನಾಗಿ ಬಿಡಿಸ್ಕೊಂಬಿಡಿ. ಬಿಡಿಸ್ಬಿಟ್ಟು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆದಷ್ಟು ಸಣ್ಣದಾಗಿ ಪುಟ್ಟದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಮತ್ತೊಂದು ಸಲ ಆ ನೀರನ್ನು ತೆಗೆದು ಒಂಚೂರು ಅಕ್ಕಿ ಹಿಟ್ಟಿದ್ರೆ ಹಾಕಿಬಿಟ್ಟು ತೊಳೆದ್ಬಿಟ್ಟು ಮತ್ತೆ ತೊಳೆದು ನೀವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೋಬೇಕು. ನೋಡಿ, ನಾನೀಗ ಅದನ್ನೆಲ್ಲ ಮಾಡಿಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ಮುಳುಗೋಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಒಂದು 3ರಿಂದ 4 ಕರಿಬೇವಿನ ಎಲೆನ ಹಾಕಿಬಿಟ್ಟು ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬೇಯಬೇಕು. ನೋಡಿ, ಬೇಯ್ತಾ ಇದೆ. ಚೆನ್ನಾಗಿ ಬಾಳೆಕಾಯಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು 5 ನಿಮಿಷಕ್ಕೆಲ್ಲ ಈ ರೆಸಿಪಿ ಆಗೋಗುತ್ತೆ. ಈಗ ಇದು ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಬಾಳೆಕಾಯಲ್ಲಿರೋಂಥ ನೀರನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ನಾನೊಂದು ಪ್ಲೇಟಿಗೆ ಈ ಬೇಯಿಸಿರುವಂಥ ಬಾಳೆಕಾಯಿ ಹಾಗೂ ಕರಿಬೇವಿನ ಎಲೆ ಹಾಕಿರುವಂಥ ಬಾಳೆಕಾಯಿನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೆಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ ಅಂದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿ ಈ ಥರ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ್ರೇ ಈ ರೆಸಿಪಿ ತುಂಬ ಚೆನ್ನಾಗಾಗೋದು ಫ್ರೆಂಡ್ಸ್. ಹಾಗಾಗಿ ಈಗ ನೋಡಿ, ನಾನು ತಣ್ಣಗಾಗೋದಕ್ಕೆ ಇಟ್ಟಿದ್ದೆ, ಪೂರ್ತಿ ತಣ್ಣಗಾಗಿದೆ. ನೋಡಿ, ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಾಗಿದೆ. ಅದೇ ಪಾತ್ರೆಗೆ ನಾನು ಬೇಯಿಸಿದ್ವಲ್ಲ, ಅದೇ ಪಾತ್ರೆಯಲ್ಲಿ ಈಗ ತಣ್ಣಗಾಗಿರೋಂಥ ಬಾಳೆಕಾಯಿಗಳನ್ನ ಮತ್ತೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ನಾವು ಬೇಯಿಸೋಕೆ ಹಾಕಿದ್ವಲ್ಲ ಉಪ್ಪು, ಅದು ನೀರನ್ನು ತೆಗೆದು ವೇಸ್ಟ್ ಅಂತ ಚೆಲ್ಲಿರ್ತೀವಿ, ಹಾಗಾಗಿ ಬೇಕಾಗುತ್ತೆ ಉಪ್ಪು. ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಹಸಿಮೆಣಸು, ಹಾಗೆ 1 ಮೀಡಿಯಮ್ ಗಾತ್ರದ ಈರುಳ್ಳಿ, ಹಾಗೆ 1 ಕಪ್ ಆಗೋಷ್ಟು ಗಟ್ಟಿಯಾದ ಮೊಸರನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸು
ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ಖಾರಕ್ಕೆ ನಾನು ಈರುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವನ್ನು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇದೇ ಥರ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಬೇಕು ಅನ್ನೋರು ಇನ್ನೊಂದು ಚೂರು ಮಜ್ಜಿಗೆ ಹಾಕ್ಕೊಳ್ಳಿ. ಈಗ ಒಂದು ಬಾಣಲಿ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಾಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿಬೇಕು. ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಹಾಗೆ ಒಂದು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಬೆಳ್ಳುಳ್ಳಿ ಸಣ್ಣದಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಕರಿಬೇವಿನ ಎಲೆನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಈಗ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಿದ್ದರೆ ಇಂಗು ಹಾಕ್ಕೋಬೋದು. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಹಾಕಿಬಿಟ್ಟು. ಇದಕ್ಕೆ ನೀವು ಈ ಟೈಮ್ನಲ್ಲೇ ಹಸಿ ಶುಂಠಿಯನ್ನು ತುರಿದು ಹಾಕ್ಬೋದು. ನಾನು ಶುಂಠಿನ ಹಾಕಿದ್ದೀನಿ, ಆದರೆ ಆ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಒಂದು ಸಣ್ಣ ಪೀಸ್ ಶುಂಠಿನ ಸಣ್ಣದಾಗಿ ತುರಿದು ಹಾಕ್ಕೊಳ್ಳಿ, ತುಂಬ ರುಚಿಯಾಗುತ್ತೆ. ಈಗ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಉಪ್ಪು ಏನಾದರೂ ಬೇಕು ಅನಿಸಿದ್ರೆ, ತುಂಬ ಹುಳಿ ಇದ್ದರೆ ಮೊಸರು ಇನ್ನೊಂದು ಚೂರು ಉಪ್ಪು ಹಾಕಿ ಆ್ಯಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಈ ರೆಸಿಪಿ ರೆಡಿಯಾಗಿದೆ ಅಂತ. ದೋಸೆ, ಚಪಾತಿ, ರೊಟ್ಟಿ, ಇಡ್ಲಿ ಎಲ್ಲದಕ್ಕೂ ಹವ್ಯಕ ಶೈಲಿಯ ಬಾಳೆಕಾಯಿ ಹಸಿಯ ರೆಸಿಪಿ ಇಲ್ಲಿ ರೆಡಿಯಾಗಿದೆ. ಹಸಿ ಅಂತಾರೆ ಅಥವಾ ಮಜ್ಜಿಗೆ ಹುಳಿ ಹಸಿ ಅಂತಲೂ ಅಂತಾರೆ. ಈ ರೆಸಿಪಿ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಒಂದೇ ಒಂದು ಬಾಳೆಕಾಯಿ ಇದ್ದರೆ ಇಡೀ ಮನೆಗೆ ಸಾಕಾಗುತ್ತೆ ಈ ರೆಸಿಪಿ. ಪ್ಲೀಸ್ ಟ್ರೈ ಮಾಡಿ. ಜೊತೆಗೆ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕೂಡ ಒತ್ತಿ. ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಬೇರೆ ಥರದ ಹೊಸ ಹೊಸ ರೆಸಿಪಿ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಜೊತೆಗೆ ನಾನು ಹಾಕಿದ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೋಡ್ಬೋದು. ಜೊತೆಗೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಸರ್ವೇ ಜನ ಸುಖಿನೋ ಭವಂತು. ಬಾಯ್ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡೋದನ್ನ ಮರಿಬೇಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ನಮಸ್ಕಾರ.